ಹಾಗೂ ಶಾಸಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇದ್ದಾರೆ. ಸರ್, ಇವತ್ತು 5ನೇ ದಿನ ನಿಮ್ಮ ಪಾದಯಾತ್ರೆ ನಡೀತಾ ಇದೆ, ಯಾವ ರೀತಿ ಇದೆ ಸರ್? 5ನೇ ದಿನ ಮುಗಿತಾ ಬಂದಿದೆ ನಮ್ಮ ಪಾದಯಾತ್ರೆಗೆ. ಆದ್ರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ಉತ್ಸಾಹ ಕಡಿಮೆ ಆಗಿಲ್ಲ. ಅವರ ಉತ್ಸಾಹ ನೋಡಿದ್ರೆ ನಮ್ಮ ಉತ್ಸಾಹ ಕೂಡ ಜಾಸ್ತಿ ಆಗಿದೆ. ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ, ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಇವತ್ತು ಎಲ್ಲಿ ನೋಡಿದ್ರು ಕೂಡ ಈ ಸರ್ಕಾರವನ್ನ ಧಿಕ್ಕರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈ ರಾಜ್ಯ ಸರ್ಕಾರದಿಂದ ರಾಜ್ಯದ ಜನತೆಗೆ ಏನು ಪ್ರಯೋಜನ ಇಲ್ಲ ಅನ್ನೋದನ್ನ ಎಲ್ಲರೂ ತೀರ್ಮಾನಕ್ಕೆ ಬಂದಿದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದೇವೆ, ಎಲ್ಲವನ್ನು ಬಿಚ್ಚಿಡಿತೀನಿ, ಪಾದಯಾತ್ರೆ ಮುಗಿಲಿ. ಈಗಲೇ ಬಿಚ್ಚಿಡ್ಲಿ. ಕಳೆದ 20 ದಿನದಿಂದ ಮಾತನ್ನು ಕೇಳ್ತಾನೆ ಇದ್ದೀವಿ. ಆದ್ರೆ ವಿರೋಧ ಪಕ್ಷಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಮುಖ್ಯಮಂತ್ರಿಗಳ ಹತ್ರ ಉತ್ತರ ಇಲ್ಲ. ಸದನದಿಂದನೂ ಕೂಡ ಓಡೋದ್ರು. ಈಗ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಏನ್ ಅವ್ರ ಹತ್ರ ಇದೆ ಅದನ್ನ ಬಿಚ್ಚಿಡ್ಲಿ. ಇಷ್ಟದಿಂದ ಯಾಕೆ ಅದನ್ನ ಹಾಗೆ ಮುಚ್ಚಿಕೊಂಡು ಕೂತಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಯಡಿಯೂರಪ್ಪ ಅಲ್ಲ, ದೇವೇಗೌಡರ ಅಲ್ಲ, ಕುಮಾರಸ್ವಾಮಿ ಅಲ್ಲ, ವಿಜಯೇಂದ್ರ ಅಲ್ಲ, ಯಾರ ಕೈಲಿ ಸಹ ಟಚ್ ಮಾಡಕ್ಕಾಗಲ್ಲ ಸಿದ್ದರಾಮಯ್ಯನವ್ರನ್ನ. ರಾಜ್ಯದ ಜನರ ಶಕ್ತಿ ಮುಂದೆ ಅವ್ರದ್ದು ಏನೂ ನಡೆಯೋದಿಲ್ಲ. ಇಂಥ ಭ್ರಷ್ಟ ದುಷ್ಟರು ಇದ್ದಾರೆ ಕಾಂಗ್ರೆಸ್ನವರು. ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಒಂದ್ ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ದಲಿತ ಅಧಿಕಾರಿಗಳು, ಮತ್ತೊಂದು ಕಡೆ ಕಾಂಟ್ರಾಕ್ಟರ್ಸ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇಂಥ ಕೆಟ್ಟ ಸರ್ಕಾರ ಹಿಂದೆಂದೂ ಕೂಡ ನೋಡಿರಲಿಲ್ಲ ರಾಜ್ಯ ಜನತೆ. ಯಡಿಯೂರಪ್ಪನವ್ರಿಗೆ ಯಾವುದೇ ನೈತಿಕತೆ ಇಲ್ಲ ನನ್ನ ಬಗ್ಗೆ ಮಾತನಾಡೋದಕ್ಕೆ. ಯಡಿಯೂರಪ್ಪನವ್ರು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಆರೋಪ ಮಾಡ್ತಾ ಇಲ್ಲ. ಯಾರು ಭ್ರಷ್ಟರಿದ್ದಾರೆ ಅವ್ರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜಯೇಂದ್ರ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಮಂಡ್ಯ.